ಯಾವನ್ರಿ ಸಾಚ ಎಲ್ಲ ಅಲ್ಕ ನನ್ನ ಮಕ್ಳೇ, ನಮಗೂ ಒಂದು ಅವಕಾಶ ಸಿಕ್ಲಿ. ಯಾವ್ಯಾವ ದೊಡ್ಡ ದೊಡ್ಡ ತಲೆಗಳು ಎಷ್ಟೆಷ್ಟು ಏಳ್ ತಿಂದವೆ ಅಂತ ಪ್ರೂಫ್ ಸಮೇತ ತೋರಿಸ್ತೀನಿ. ಗುರುಗಳೇ ನಮಸ್ಕಾರ. ನೀವ್ ನಡ್ರಿ ಅಲ್ಲಿ ಕೂತೀರಿ. ಯಾರಲ್ಲ ನೀನ್ ಒಳಗೆ ಕೂತವನು? ಏನ್ ಗುರುಗಳು ಹಿಂಗೆಲ್ಲ ಮಾತು? ಇನ್ ಹೆಂಗ್ ಮಾತಾಡೋಣಪ್ಪ ನೀನ್ ಮಾಡ್ಕೊಂಡಿರೋ ಗನಂದಾರಿ ಕೆಲ್ಸಕ್ಕೆ? ವಾ ಕುರಿ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲಲ್ವಾ, ನಿಮ್ದೊಂದಾಗಿರ್ಲಿ ಅಷ್ಟ್ ಬಿಡಿ. ಯಾಸಿದೆ ಏನ್ ಮಾಡೋನು? ಮಾನ್ಗೇಟ್ ಕೆಲ್ಸವ ಮರೇಲ್ ಮಾಡ್ಬೇಕು ಕಣೋ. ಸಂತೆಲ್ ಸೀರೆ ಬಿಚ್ಚಿದ್ರೆ ಆಗುದೇ ಹಿಂಗೆ. ಸಸ್ಪೆಂಡ್ ಮಾಡಕ್ಕವ್ರೆ. ನೀನ್ ಪುಣ್ಯ ಡಿಸ್ಮಿಸ್ ಮಾಡಿ ಉಗ್ದೋಡ್ಸ್ಲಿಲ್ವಲ್ಲ. ಎನ್ಕ್ವೈರಿ ಆದ್ಮೇಲೆ ಅದು ಆಗ್ತೈತೆ, ಅವಾಗ ಖುಷಿ ಪಡ್ತೀರಾ? ಹೊಡೆದಲ್ಲೇ ಏನ್ ಮಾಡೋಣ? ಹೋಗಿತ್ತವೆಲ್ಲ ಜನ ಏನ್ ಕೇಳ್ತಾರೆ ಗೊತ್ತಾ? ಆ ಅಯೋಗ್ಯನ್ಗೆ ಅಷ್ಟೊಂದ್ ಸಪೋರ್ಟ್ ಮಾಡ್ತಿರಲ್ಲ ನೀವು, ನಿಮಗ್ ಗೊತ್ತಿಲ್ದಂಗೆ ಏನಾರ ಅವನಿಗೆ ಜನ್ಮ ಗಿನ್ಮ ಕೊಟ್ಟಿದ್ದೀರಾ ಹೆಂಗೆ ಅಂತಾರೆ. ಇದ್ಕೇನ್ ಹೇಳ್ತಿ? ಅಯ್ಯೋ ಅಣ್ಣ, ಸಾಧ್ಯನಾ ಸಾಧ್ಯನಾ? ನೀವು ನಾನು ಹುಟ್ಸಕ್ ಸಾಧ್ಯನಾ? ವಯಸ್ಸು ಲೆಕ್ಕಾಕಲ್ಲ ಕೇಳಿ, ನಾವಿಬ್ರು ಒಟ್ಟಿಗೆ ಹೋದವರು, ಕ್ಲಾಸ್ಮೇಟು, ಅಣ್ಣ ತಮ್ಮದ್ರು ನೀವೇ ಹೇಳಿ. ತಿರ್ಬೋಕಿ, ಜನಗಳಿಗೆ ಪ್ರಶ್ನೆ ಕೇಳೋ ತಾಳ್ಮೆ ಇರ್ತದೆ ಹೊರತಾಗಿ ಉತ್ತರ ತಿಳ್ಕೊಳ್ಳೋ ತಾಳ್ಮೆ ಇರೋಲ್ಲ ಕಣು. ಗುರುಗಳೇ ಎಲ್ಲ ಆಳ್ ಬಿದ್ದೋಗ್ಲಿ, ನೀವು ಆಳ್ ಬೈಕ್ ಬೀಳು ಅಂದ್ರೆ ಬೀಳೋ ಬೈಕಿ ನಾನು. ಇವ ನಾನು ಏನ್ ಮಾಡ್ಲಿ? ಸಸ್ಪೆಂಡ್ ಆಗದೆ ತಾನೆ? ಶಿಸ್ತಾಗಿ ದುಡ್ಡು ಮಾಡ್ಕೊಂಡಿದ್ಯಾ ತಾನೆ? ದೇವು ಸರಿ, ನೆಟ್ಗೆ ಊರ್ಗೋಗು. ಗುರುಗಳೇ ಮಾಡಿರೋ ದುಡ್ಡ ಕರ್ಗಿಸ್ಕೊಂಡು ಆರಾಮಾಗಿರು. ಗೌಡ ಬಾರಯ್ಯ ನಿನಗೆ ತಿರ್ಗಾ ಕೆಲಸ ಕೊಡ್ತೀವಿ ಅಂತ ಸರ್ಕಾರದವ್ರು ಕರೆಯೋವರೆಗೂ ಇತ್ತ ತಲೆ ಹಾಕು ಮಲಗಬೇಡ. ಅದೇ ಸರಿ ಅಂತೀರಾ? ಅದೇ ಸರಿ ಕಣಯ್ಯ, ಏಳ್ದಷ್ಟು ಮಾಡು. ಅಷ್ಟರಲ್ಲಿ ನಮ್ ಕೈಗೂ ಬಲ ಬಂದ್ರೆ ಏನ್ ಸಾಧ್ಯನೋ ಅದ್ ಮಾಡೋಣ. ಈ ಮಾತು, ಇದೊಂದು ಮಾತ್ರ ನನ್ ಕಿವಿಯಾರ ಕೇಳಬೇಕು ಅಂತ ನಾನೇ ಬಂದ್ಬಿಟ್ಟೆ. ನೀವ್ ಹೇಳ್ದಂಗೆ ಮಾಡ್ತೀನಿ. ಬರ್ಲ ಗುರುಗಳೇ? ಆಯ್ತು ನಡಿ, ಆಯ್ತು ನಡಿಯೋ. ಗುರುಗಳೇ ಅದೇ ಊರ್ ಕಡೆ ಬನ್ನಿ, ಸಣ್ಣದು ದೊಡ್ಡದು ದೊಡ್ಡದಾಟ. ಹಲೋ ಡಾಕ್ಟರ್. ಹಾಯ್. ಅತ್ತೆಯವ್ರು ಹೇಗಿದ್ದಾರೆ? ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಲ್ಲ, ಅವ್ರ ಮನೆಯಲ್ಲಿ. ಮನೆಯಲ್ಲ? ಹೌದು, ಬೆಳಗ್ಗೆನೆ ಡಿಸ್ಚಾರ್ಜ್ ಆಯ್ತು. ಓಹೋ, ಹಾಗಾದ್ರೆ ನಾನು ಬರ್ತೀನಿ. ಏನು? ಏನಿಲ್ಲ ಬಿಡಿ, ಬಾಯ್. ಓಕೆ ಬಾಯ್. ನಮಸ್ಕಾರ. ಇದೆಲ್ಲ ಹೇಗಾಯ್ತು? ಏನಿದು? ಬೇರೆ ಯಾರಾದ್ರೂ ಬೆಂಕಿ ಹಚ್ಚಿದ್ರ? ಹೇಳಿ ನೋಡಿ ಏನಾಯ್ತು ಅಂತ ಹೇಳಿ. ಬನ್ರಿ ಕಡೆ. ಹಲೋ, ಕಮ್ ದಿಸ್ ಸೈಡ್. ಇವಾಗ ಏನಾಗಬೇಕು? ಸರ್, ವಿ ಆರ್ ಡೂಯಿಂಗ್ ಅವರ್ ಡ್ಯೂಟಿ ಸರ್. ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ACP ಆಗಿ ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಇವಾಗ ಇವ್ರಿರೋ ಕಂಡೀಷನ್ ಅಲ್ಲಿ ರೇಪ್ ಹೇಗಾಯ್ತು, ಯಾವ ಎಣ್ಣೆ ಹಾಕಿ ಸುಟ್ಕೊಂಡ್ಲು ಅಂತ ಹೇಳೋ ಪರಿಸ್ಥಿತಿ ಇರ್ತಾರ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪೊಸಿಷನ್. ಕಮ್ ಆನ್ ಗೋ. ಹರಿಶ್ಚಂದ್ರ ಅವರು ಏನಾಯ್ತು? ಅವಳು ನನ್ನ ತಂಗಿ ಸರ್. ವರ್ಷದಿಂದ ಅವಳು ಗಂಡ ಬಿಟ್ಬಿಟ್ಟಿದ್ದ. ನಮ್ ಸಂಬಂಧಿಕರು ಹುಡುಗರು 3 ಜನ ನನ್ನ ರಾತ್ರಿ ಅವಳ ಮನೆಗೆ ನುಗ್ಗಿ ಅವಳನ್ನ ಬಲಾತ್ಕಾರ ಮಾಡ್ಬಿಟ್ಟವ್ರೆ ಸರ್. ಬೆಳಿಗ್ಗೆ ಗಂಟೆ ಯೋಚನೆ ಮಾಡಿ ಮಾನನೇ ದೊಡ್ಡದು ಅಂತ ಹಿಂಗ್ ಮಾಡ್ಕೊಂಡ್ಬಿಟ್ಟವಳೆ. ಇಲ್ಲಿ ನೋಡಿ ಸರ್, ಈ ಮಗಿಲ್ ಮುಖನಾದ್ರೂ ನೋಡಕ್ ಆಗ್ಲಿಲ್ವಾ ಅವಳಿಗೆ? ಈ ಮಗಿನ ಅನಾಥ ಮಾಡ್ಬಿಟ್ಲು ಸರ್, ಅನಾಥ ಮಾಡ್ಬಿಟ್ಲು. ಏನ್ ಆಕ್ಷನ್ ತಗೊಂಡಿದ್ದೀರಾ? 3 ಜನನು ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಇಟ್ಟಿದ್ದೀವಿ ಸರ್. ಯಾವ ಸ್ಟೇಷನ್? ಜ್ಞಾನ ಭಾರತಿ. ನೋಡಿ, ಸುಟ್ಕೊಂಡ್ರೆ ಹೆಂಗ್ಸ್ ಬಗ್ಗೆ ನನಗೆ ಆಗಾಗ ಇನ್ಫಾರ್ಮೇಶನ್ ಕೊಡ್ತಾರೆ. ಎಸ್ ಸರ್. ಸರ್, ಈ ಕಷ್ಟ ಏನ್ ಮಾಡಿದ್ದಾರೆ ಗೊತ್ತಾ ಸರ್? ರೇಪ್ ಮಾಡಿದ್ದಾರೆ ಹಾಗಂತ ಒಪ್ಕೊಂಡಿದ್ದಾರೆ. FIR ಆಗಿದೆ, ಕಾನೂನು ಪ್ರಕಾರ ಶಿಕ್ಷೆನೂ ಆಗುತ್ತೆ. ಏನ್ ಸರ್ ಇಷ್ಟು ಈಸಿಯಾಗಿ ಹೇಳ್ಬಿಟ್ರಿ? ಈ ಕಷ್ಟ ಮಕ್ಕಳು ತೆವಲು ಒಂದು ಹೆಣ್ಣಿನ ಜೀವನ ನುಂಗಾಗಿದೆ. ಒಂದು ಪುಟ್ಟ ಮಗುನ ಬೀದಿಗೆ ಬಿಸಾಕಿ ಆ ತಾಯಿ ಸಾಯ್ತಾ ಇದ್ದಾಳೆ. ಅಟ್ಲೀಸ್ಟ್ ಇವ್ರುಗಳಿಗೆ ಆ ಮಗು ಮುಖನಾದ್ರೂ ನೋಡಿ ಕರುಣೆ ಬರ್ಲಿಲ್ವಾ? ಈ ನನ್ನ ಮಕ್ಕಳು ಮಾಡಿರೋ ಕೆಲ್ಸಕ್ಕೆ ಉರಿಯಲ್ವಾ ಸರ್? ಹೇಗೆ ಸರ್ ಕಂಟ್ರೋಲ್ ಮಾಡ್ಕೊಳ್ಳೋದು? ಒಬ್ಬ ಅನಾಥನ ಸಂಕಟ ಏನು ಅಂತ ಅನುಭವಿಸೋರು ಮಾತ್ರ ಗೊತ್ತು. ನೋಡಿ ಸರ್, ಇವ್ರು ಯಾರ ಮುಗ್ದರಾದ್ರೂ ಮನುಷ್ಯ ಕಳೆ ಕಾಣ್ತಿದ್ಯಾ ಅಂತ. ಪಾಪಿಗಳು ಸರ್, ಪಾಪಿಗಳು. ಕೂತ್ಕೊಳ್ಳಿ. ಪರವಾಗಿಲ್ಲ. ಸಿಟ್ ಡೌನ್ ಹರೀಶ್. ಒಂದೆರಡು ದಿವಸ ನೀವು ನಿಮ್ಮ ಕೋಪ, ಆವೇಶ, ಸಿಟ್ಟು, ಸೆಡುವು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ. ಸರ್, ನಂಗೆ ಬದುಕು ರೂಢಿ ಇಲ್ಲ. ನಾ ಇರೋದೇ ಹೇಗೆ? ಹರೀಶ್, ಶಬ್ಬೀರ್ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ವಾರ್ನ್ ಮಾಡಿದ್ಮೇಲೆ
ನಗರದಲ್ಲಿ ಪರಿಸ್ಥಿತಿ ಸೂಕ್ಷ್ಮ ಬದಲಾಗ್ತಾ ಇದೆ. ಪ್ಲೀಸ್ ಡೋಂಟ್ ಟೇಕ್ ಎನಿ ರಿಸ್ಕ್ ಡಿಸಿಷನ್ಸ್ ವಿತೌಟ್ ಕನ್ಸಲ್ಟಿಂಗ್ ಮೀ. ಅದನ್ನ ಹೇಳಕ್ಕೆ ಅಂತಾನೆ ಬಂದೆ. ಪ್ಲೀಸ್ ಟೇಕ್ ಕೇರ್. ಓಕೆ Okay, sir. ಯಾ. ಹಲೋ, ನಮಸ್ಕಾರ ಸರ್, ಎಸ್ ಐ ಗೋವಿಂದರಾಜ್ ಮಾತಾಡ್ತೀನಿ. ಹೇಳಿ. ಆ ಬರ್ನಿಂಗ್ ಕೇಸು ಹೆಂಗ್ಸು ತೀರ್ಕೊಂಡ್ಬಿಟ್ರಿ ಸರ್. ಅದೇ 5th ಸ್ಟ್ಯಾಂಡರ್ಡ್ ಹರೀಶ್ ಅಲ್ವೇನ್ರಿ? ಓ, ಅದೇ ಮೊನ್ನೆ ಟೆರರಿಸ್ಟ್ಗಳನ್ನ ಹಿಡಿಯುವಾಗ ಸತ್ತೋದ್ರಲ್ಲ ಇನ್ಸ್ಪೆಕ್ಟರ್ ಸುಭಾಷ್ ಚಂದ್ರ, ಅವ್ರ ಮಗನ? ಊರಿ ಪಾಪ, ಮೊದ್ಲೇ ತಾಯಿ ಇರ್ಲಿಲ್ಲ, ಈಗ ಅಪ್ಪನೂ ಹೋದ್ರು. ಹೇಗ್ ಮಂಕ ಕೂತಿದ ನೋಡ್ರಿ ಆ ಹುಡುಗ, ನೋಡಕ್ಕಾಗಲ್ಲ, ಅಯ್ಯೋ ಅನ್ಸುತ್ತೇರಿ. ಈಗ ಹೆಂಗೋ ನೋಡ್ಬೋದ್ರಿ, ಮುಂದಿನ ಭವಿಷ್ಯ ಹೇಳಿ. ಯಾರ ಅಂಕೆನೂ ಇಲ್ಲದೆ ಹೋಗುತ್ತಲ್ಲ, ಅನ್ಯಾಯವಾಗಿ ಕೆಟ್ಟು ಹೋಗ್ತವೆ ಪಾಪ ಇಂಥ ಮಕ್ಕಳು. ಇಲ್ಲ ರೀ, ಈ ಹುಡುಗ ಅಂಥವನ್ನಲ್ಲ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಕಣ್ರಿ. ಏನೋ ಅವನ ಹಣೆ ಬಂದಲ್ಲಿ ಹಲೋ ಫಾದರ್. ಯಾಕೆ ಹರೀಶ್ ಇಲ್ಲೇ ಕೂತ್ಬಿಟ್ಟೆ? ಹಾಗೆ ಸುಮ್ಮನೆ. ಯಾರ್ದು ಫಾದರ್ ಈ ಮಗು? ನಿನಗೆ ಗೊತ್ತಿಲ್ಲದಿರೋ ಏನಿದೆ ಬಾ ಹೇಳ್ತೀನಿ. ಇಲ್ಲಿ ನೆಂಟ ಮಕ್ಳು ಇರ್ತಾರೆ ಹೇಳು. ಒಂದು ತಂದೆ ತಾಯಿ ಮುಖನೇ ನೋಡ್ದಿರೋಂಥ ಅನಾಥ ಮಕ್ಕಳು, ಇಲ್ಲ ಮಕ್ಕಳನ್ನ ಸಾಕಕ್ಕೂ ಸೋಮಾರ್ತನ ಇರೋ ಶ್ರೀಮಂತರ ಮಕ್ಕಳು. ಅಂದ್ರೆ ಈ ಮಗು ತಾಯಿ ಫೇಮಸ್ ಫಿಲಮ್ ಸ್ಟಾರು ಮಂದಾಕಿನಿ. ಮಗು ಚೆನ್ನಾಗಿ ಓದ್ಲಿ ಅಂತ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಹೋಗಿ 1 ವರ್ಷ ಆಯ್ತು. ಕೊಡಿ ಫಾದರ್. ಆಗ್ಲಿಂದ ಇದುವರೆಗೂ ಈ ಕಡೆ ತಲೆನೇ ಹಾಕಿ. ನಾನು ಆಕೆ ಆಗ ಬರ್ಬೋದು ಈಗ ಬರ್ಬೋದು ಅಂತ ಕಾಯ್ತಾನೆ ಇದ್ದೀನಿ. ಏನು ಒತ್ತಡವೋ ಏನೋ, ಈ ಮಗು ನಾನೇ ಸಾಕ್ತಾ ಇದ್ದೀನಿ. ಮೊನ್ನೆ ಫೋನ್ ಮಾಡಿದ್ಲು, ಮಗುನ ಎಷ್ಟೇ ಕಷ್ಟ ಆಗಲಿ ನಾನೇ ಸಾಕ್ತೀನಿ ಅಂತ. ನಾನು ಹೇಳಿದ್ದೀನಿ, ಖಂಡಿತ ಬಂದು ಮಗುನ ಕರ್ಕೊಂಡು ಹೋಗು, ಮಗುಗೆ ತಾಯಿ ಪ್ರೀತಿನೇ ಮುಖ್ಯ ಅಂತ. ಹೌದು ಫಾದರ್, ಮಕ್ಕಳಿಗೆ ತಾಯಿ ಮೇಲೆ ಅಕರೆ ಜಾಸ್ತಿ, ತಾಯಿ ಜೊತೆಲೇ ಇರಬೇಕು. ಹರೀಶ, ಯಾಕೊಂಥರ ಇದೆಯಾ ಇವತ್ತು? ಏನಿಲ್ಲ ಫಾದರ್, ಈ ಮಗು ನೋಡ್ತಾ ಇದ್ರೆ ಪಾಪು ಜ್ಞಾಪಕಕ್ಕೆ ಬರ್ತಾನೆ. ಆ ನೆನಪಲ್ಲಿ ಜ್ಯೋತಿ ಕಾಣಿಸ್ತಾಳೆ. ಪಾಪು ಜ್ಯೋತಿ ಜೊತೆ ಇರಬೇಕು ಅಂತ ಆಸೆ ಪಟ್ನೋ, ಇಲ್ಲ ಜ್ಯೋತಿ ಪಾಪು ಜೊತೆ ಇರಬೇಕು ಅಂತ ಆಸೆ ಪಟ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಂಡು ನನ್ನ ಒಂಟಿಯಾಗಿ ಬಿಟ್ಟು ಹೊರಟೋದ್ರು. ತುಂಬಾ ಒಂಟಿ ಅನಿಸ್ತಾ ಇದೆ ಫಾದರ್, ಒಂಟಿ ಅನಿಸ್ತಾ ಇದೆ. ಗೋಲಿ ಮಾರೋ ಭೇಜೆ ಬೈ ಚಬ್ಬೀರ್ ಇಂಡಿಯಾ ನೋಡಿ, ನಾನ್ ನಿಮ್ಮನ್ನಿಲ್ಲಿ ಕರೆಸಿರೋದು ಯಾವ ಜಾಕ್ಪಾಟ್ ವಿಷಯ ಮಾತಾಡಕ್ಕೂ ಅಲ್ಲ. 1 ವರ್ಷದಲ್ಲಿ ನಿಮಗೆ ಎಷ್ಟು ವರ್ಕ್ ಕೊಟ್ಟೆ? ಒಂದು ವರ್ಕೌಟ್ ಆಗಿಲ್ಲ. ಯಾಕೆ? ಆ ಬಿಲ್ಡರ್ ಬಸವರಾಜಾಗೆ ಡುಮ್ ಅನ್ಸಿದ್ರೆ ಕೋಟ್ಯಾಂತರ ರೂಪಾಯಿ ಸಿಕ್ಕಿರೋದು. ಶಿವಾನಿ ಆಶ್ರಮ ಬ್ಲಾಸ್ಟ್ ಆಗಿ ಅಟ್ಲೀಸ್ಟ್ 10 ಜನ ಫಾರಿನ್ ಭಕ್ತರಿಗೆ ಸಮಾಧಿಗೆ ಸೇರಿಸ್ಬಿಟ್ಟಿದ್ರೆ ನನ್ನ ಖಜಾನೆ ತುಂಬ ತುಳ್ಕಿರೋದು. ತಿರುಪತಿಗೆ ಹೋಗ್ತಿ CM ಸೀದಾ ಸ್ವರ್ಗಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ರೆ ದೊರೆ ತರ ಮೆರಿತಾ ಇದ್ದೆ. ನಿಮ್ಮನ್ನ ನಂಬ್ಕೊಂಡು ಎಲ್ಲ ಫೇಲ್ಯೂರ್. ಹೇಳ್ರಯ್ಯ ಯಾಕೆ? ಅರೆ ಭಾಯ್, ಕರ್ನಾಟಕನಲ್ಲಿ ಕಾಕಿ ಕದ್ರು ಬಹುತ್ ಖಡಕ್ ಆಗೈತೆ ಬಾಯ್. ನಾವು ಕೈ ಎತ್ತಿದ್ರೆ ಅವರು ಗನ್ನೆತ್ತಾರೆ, ನಾವು ಬಾಯಿ ಬಿಟ್ರೆ ಅವರು ನಮ್ಮ ಬಾಯಿಗೆ ಮಣ್ಣು ಹಾಕ್ತಾರೆ. ಕಣ್ಣಿಟ್ರು ಅಂದ್ರೆ ಮುಗೀತು, ತಗಲಾಕೊಂಡೊಂದ್ ಸತ್ತ. ಮೊದ್ಲಂಗಲ್ಲ ಬಾಯಿಗ. ಯಾಕೆ ಸುತ್ತಿ ಬಳಸಿ ಮಾತು? ಆ ಹರೀಶ ಬದುಕಿರೋವರೆಗೂ ನಾವೆಲ್ಲ ಗಂಡಸ್ರು ಅಂತ ಒಪ್ಕೊಳಕ್ ರೆಡಿ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿ. ಆ ಅನುಭವ ನಿಮ್ಗೆ ಆಗೈತಲ್ಲ ಬಾಯ್. ನಮ್ ತಮ್ಮಾಗ್ ಸಾಯಿಸಿದ ತಕ್ಷಣ ಅವ್ನು ಕಿಲಾಡಿ ಆಗ್ಬಿಟ್ಟಿಲ್ಲ, ನಾವ್ ಅಡ್ಡಾಡಿ ಆಗ್ಬಿಟ್ಟಿಲ್ಲ. ಗುಲ್ಡೋ, ನಾವ್ ಬೇಕಾದಷ್ಟು ದುಶ್ಮನ್ ಸ್ಟ್ರಾಂಗ್ ಆಗ್ತಾನೆ. ಆದ್ರೆ ಬಾಯ್ ಅವನು ಯಾವಾಗ್ಲೂ ಸ್ಟ್ರಾಂಗೇ. ದಂಧೆ ಮಾಡೋರು ಸಾಯಾಕಿದ್ರಿರ್ತಾರ. ವಂಡರ್ ನನ್ನ ಮಗ ಅವನು. ಎಂಥ ಕಿರಾತಕರು ನೀವು, ನಿಮಗೆ ಈ ಲೆವೆಲ್ ಅಲ್ಲಿ ಭಯ ಇಕ್ಕವನಿ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಓಕೆ, ಅವನ್ ವಿಷಯ ನಂಗೆ ಬಿಟ್ಬಿಡಿ, ಅವನ್ಗೆ ಸಾಯಿಸೋ ಜವಾಬ್ದಾರಿ ನಂದು. ಭಾಯ್, ಹರೀಶನ್ ಕತೆ ನೀವು ಮುಗಿಸ್ತೀರಾ? ಅಲ್ಲ, ಈ ಟೈಮ್ನಲ್ಲಿ ನೀವು ಯಾರ ಕಣ್ಗಾದ್ರೂ ಬೀಳೋದು ಡೇಂಜರ್ ಅಲ್ವಾ? ಹೌದು, ಡೇಂಜರ್. ಅದಕ್ಕೆ ನಾನು ಸೀನಿಗೆ ಬರ್ತಾ ಇಲ್ಲ. ಆ ಕಾಂಪ್ಲೆಕ್ಸ್ ನಲ್ಲಿ ಹರೀಶ್ನ ಅಟ್ಯಾಕ್ ಮಾಡಿದ್ನಲ್ಲ, ಆ ಹುಡುಗಾಗೆ ಕೊಡಿ, ಡಿಫರೆಂಟ್ ಸ್ಕೆಚ್ಗೆ ರೆಡಿ ಮಾಡ್ತೀನಿ. ಯಾರು ಬಾಯ್? ಆ ಸೆಲ್ವನ? ತೂ, ಅವನೊಬ್ಬ ಜುಟ್ಟು ರೌಡಿ ಬಾಯ್. ಆದ್ರೂ ಹರೀಶ್ನಂತ ಹುಲಿ ಮೇಲೆ ಜಿದ್ದಿಗೆ ಬಿದ್ಲಾಡಕ್ ಮಾಡ್ತಾವನಲ್ಲ. ಅರೆ ಬಾಯ್, ಅವನು ರಾಬ್ರಿ ಹುಡ್ಗ, ಮತ್ತೀ ನನ್ ಮಗ. ಅವನ್ನೇನಾದ್ರು ನಮ್ ಗ್ಯಾಂಗ್ ನಲ್ಲಿ ಹಾಕೊಂಡ್ಬಿಟ್ರೆ ನಮ್ ಗ್ಯಾಂಗ್ ನೆಲ್ಲ ಖರಾಬ್ ಮಾಡಿ ಹಾಕ್ಬಿಡ್ತಾನೆ ಅಷ್ಟೇ. ಅದೇ ಅವನ್ಗೆ ಇಲ್ಲಿ ಕರೆಸ್ತಾ ಇರೋದು ನನ್ನ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಕೊಡೋಕೆ ಅಲ್ಲ,
ಅವ್ನು ನಂಗೆ ಕೂದ್ಲು ಸಮಾನ. ಕೂದ್ಲು ಕಿತ್ತು ಬೆಟ್ಟಕ್ಕೆ ಹಾಕೋದು, ಬಂದ್ರೆ ಬೆಟ್ಟ ಹೋದ್ರೆ ಕೂದ್ಲು. ಬಾಯ್, ಇನ್ನು ಎಂತೆಂತ ಐಡಿಯಾ ಇಟ್ಟಿದ್ರಿ ನಿಮ್ ತಲೆಯಲ್ಲಿ? ಅದನ್ನೆಲ್ಲ ಒಂದೇ ಸಲ ನಿಂಗೆ ಹೇಳ್ಬಿಟ್ರೆ ಬಾಯ್ ಜಾಗನಲ್ಲಿ ನೀನಿರ್ತೀಯ, ಕೂದಲು ಜಾಗನಲ್ಲಿ ನಾನಿರ್ತೀನಿ. ಅಯ್ಯೇ ಕರ್ಸಿ ಸೆಲ್ವನ್ನ. ಏನಣ್ಣ ನೀನ್ ಗೋಳ? ಏನ್ ಗುರುವೆ? ಯಾವ್ದಲ್ಲ ಡ್ರಗ್ಸ್ ಲಾಠಿ ಬೀರ್ನ ಹಂಗೆ ಮುಸ್ರೆ ಕುಡ್ದಂಗ್ ಕುಡಿತೈತೆ. ಇಂತ ಎಂಜಿಗಾಸೆಗೆ ಬಿದ್ದೆ. ಇದು ಬಂಗಾರದಂತ ಕೆಲ್ಸದ ಬಾಯಿ ಮಣ್ಣು ಹಾಕೊಂಡಿದ್ದೀರಾ. ಮುಚ್ಕೊಂಡ್ ನಾನ್ ಕೇಳ್ದಷ್ಟು ಹೇಳು. ಆ ಹುಡುಗಿ ಹಂಗಲ್ಲ. ಆ ಹುಡುಗಿ ನೋಡ್ತಾ ಇರೋದು ಇವತ್ತೇ. ಆದ್ರೆ ಜೊತೆಲ್ಲ ನಾನಲ್ಲ, ಖತರ್ನಾಕ್ ನನ್ನ ಮಗ. ನನ್ ಕಣ್ಣೆದುರುಗಡೆನೆ ಸುಮಾರು ಜನ ಉಡಾಯಿಸ್ಬಿಟ್ಟವನಿ. ನನ್ ಮಗ ಕರ್ನಾಗರ ಇದ್ದಾಗಿರೋ ದೊಡ್ಡ ಗೊತ್ತಾಗ್ತದೆ. ರೆಡಿ ರೆಡಿ. ಏ ಜುಟು ಕರ್ಬೇಸ್ವಾ ಬರೀಲೆ. ಬೇಡ ಗುರುವೆ. ಏ ಜುಟು ಕರಿಯ. ಏಯ್ ಇದೆ ಇದೆ. ವಾ ವಾ ವಾ. ಕಾವ್ ಕಾವ್ ಕಾವ್. ಬಾ ಬಾ ಬಾರಲ್ಲ ಬಾರ ಕಾ. ಏನು ಆ ಹೆಣ್ಮಗು ಯಾರೋ? ಅದನ್ನ ಕೇಳಕ್ ನೀನ್ ಯಾವನಲ್ಲಿ? ಸಬ್ ಇನ್ಸ್ಪೆಕ್ಟ್ರು. ನನ್ನ ವೈಫ್ ಸರ್. ತಾಳಿ ಕಟ್ಟಿದೀಯಾ? ನಮ್ಮ ಕ್ಯಾಸ್ಟ್ ಅಲ್ಲಿ ಕಟ್ಟಲ್ಲ ಸರ್. ಹಂಗೆ ಹೇಳಿದ್ರೆ ಹಾಗೆ ಬಾ ಸ್ಟೇಷನ್ಗೆ ಕಟ್ಸೋ ಬಾ. ಪರವಾಗಿಲ್ಲ ಬಿಡಿ ಸರ್, ನಾವು ಹೋಗ್ತೀವಿ. ಪರವಾಗಿಲ್ಲ ಕುತ್ಕೊಳ್ಳಿ ಸರ್ ನೀವು. ಬರ ಎಲ್ಲ ಲೈಟ್ಗಳು ಆಫ್ ಮಾಡ್ರೋ, ಆಫ್ ಮಾಡೋ. ನನ್ನ ಮಗ ಡಕಾಯ್ತಾ ಇದ್ದಂಗೆ ಅವನೇ. ಯಾವ ಲೋಪರ್ ನನ್ನ ಮಗ ಕೊಟ್ಟನವನು ಪೊಲೀಸ್ ಕೆಲಸ. ಅಪ್ಪಿ 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 ನೋಡ, ನಾನು ಕದ್ದು ತಿಂದವ್ರಿಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ನಮ್ಮಬ್ಬ ಸತ್ವಾಗ್ಲು ನಾನು ಕೇಳೋದಿಷ್ಟೇ, ನಮಗೂ ಒಂದು ಪಲ್ಗೊಡು ಅಷ್ಟೇ. ಆಗ್ಲೇ ಹೇಳಿದ್ನಲ್ಲ, ಇವಳು ನನ್ನ ಹೆಂಡತಿ ಅಂದ್ಬಿಟ್ಟು. ಅವಳ ಮಕನೇ ಹೇಳ್ತೈತೆ ಅವಳು ಎಷ್ಟು ಜನರ ಜೊತೆ ಎಂಡರ್ ಪಾರ್ಟ್ ಹಾಕೊಳ್ಳೆ ಅಂತ. ನಡ ಅದೇನ್ ಕಮಿಷನ್ ತಗತ್ಯ, ಚಾರ್ಜ್ ತಗತ್ಯ ತಗ. ಅವಳ ಕಳಿಸ್ಕೊಡ್ಲೇಬೇಕಾ? ಕಳಿಸ್ಕೊಡ್ಲೇಬೇಕಾ? ನಿಮ್ ಕಣಿ ಕೇಳಲ್ಲ ಹಲೋ, ಈ ಕಡೆ ಬನ್ನಿ. ಏನ್ ಸರ್, ಇಷ್ಟು ದಿವಸ ರೌಡಿಗಳಿಗೆ ಗುನ್ನ ಸಿಡ್ತಾ ಇದ್ರಿ, ಈಗ ಎಸ್ಐ ಉಡಿಸ್ಬೋಬಿಡ್ರಾ? ಏಯ್, ಹೊಟ್ಟೆ ತುಂಬಾ ಕುಡಿದಿದ್ಯಾ? ಹೋಗ ಹೋಗ ಮನೆಗೆ. ಯಾರು ಇನ್ಚಾರ್ಜ್ ಇಲ್ಲಿ? ನಾನೇ ಸರ್. ಇವನು ಒಳಗೆ ಯಾರ ಜೊತೆ ಜಗಳಾಡ್ತಿದ್ನ? ಅದು ಬೇಡ ಅಂದ್ರೆ ಒಂದು ಹುಡುಗಿನ ಕಾಣ್ತಿದ್ದ ಸರ್. ಅವಳ ಜೊತೆ ಸೆಲ್ವಾ ಅನ್ನೋ ದೊಡ್ಡ ರೌಡಿ ಇದ್ದ ಸರ್. ಮೋಸ್ಟ್ಲಿ ಅವನೇ ಮಾಡಿರ್ಬೇಕು ಸರ್. ಓಹ್, ಗಿರೀಶ್ ಸರ್, ಇವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ನಾಗರಾಜ್ ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಬಾರೆ ಅಲ್ಲಿ. ಕೊಲೆ ಆಗಿದ್ದು ನೀನು ನೋಡ್ದೆ ಸರ್. ಕೊಲೆಗಾರನ ಗುರ್ತಿಡಿದ್ಯಾ? ಓ, ಕಂಡು ಹಿಡಿತೀನಿ ಸರ್. ಅವ್ರ ಮನೆ ಇರೋದು ನಾನು ನೈಟ್ ಬೀಟ್ ಮಾಡ್ತೀನಲ್ಲ ಆ ಏರಿಯಾದಲ್ಲಿ ಸಾಬ್. ಯಾವ ಏರಿಯಾ? ರಾಮಮೂರ್ತಿ ನಗರ್ ಸಾಬ್.